ಇದು ಬಹುಮಾನ ನಂದೇದೈತಲ್ರಿ, ನಾನು ಹುಡುಗರಿಂದ ಆಗಿದ್ದು. ಅವರ ಗಾಡಿ ತಂದು ಅವ್ರ ಬರೀ ನಾವು ಹೊಡ್ಯಾಕ ಬರ್ತೀನಿ, ಇಲ್ಲಿ ನಂದೇನು ಇರುದಿಲ್ಲ. ಅಂದ್ರೆ 7-8 ಹುಡುಗರು ಬಂದಿರ್ತಾವಲ್ಲ, ಪ್ರಥಮ 2 ಸಲ 20,000 ಬಹುಮಾನ ಹೋಗಿದ್ದೆ. ಇದೊಂದು ಸಲ 2 ಸಲ ಸೆಕೆಂಡ್ ಬಹುಮಾನ, ಇದೊಂದು 3ನೇ ಸಲ ಬಹುಮಾನ ಹೋಗಿದ್ದೆ. ಎಲ್ಲರೂ ಇದ್ರೊಳಗೆ ಭಾಷಣ ಮಾಡೋರು ಕೊಂಡು ರಾಜೋಣ ಬಿಟ್ಟ ದೊಡ್ಡೋಣ ಅವರಿಗೆ. ಹಾಗೆ ನಮ್ಮ ಸುನಾಮಿ ಅವರು ಇದು 3ನೇ ಬಾರಿಗೆ ಇಲ್ಲಿ ಬಹುಮಾನ ಹೋಗಿದ್ದು. 2 ಸಲ 3 ನಂಬರ್ ಹೋದಾರ. 2 ಸಲ ಸೆಕೆಂಡ್, 1 ಸಲ 3 ನಂಬರ್ ಬಹುಮಾನ ಹೋದಾರ. ಈಗ ನಮ್ಮ ಗೌಡ್ರುಗಳು ಅವರು 1-2 ಮಾತು ಮಾತಾಡ್ಬೇಕಂದ ತಮ್ಮಲ್ಲಿ ವಿನಂತಿ. ಇಲ್ರಿ ಗೌಡ್ರ, ಮತ್ತೆ ಹಂಗ ತಾಂಬಕಾನ ನಡೀತೈತಿಲ್ಲ ಅದನ್ನ ನೀವು ಹೇಳ್ಬೇಕು ಈ ವಿಡಿಯೋದಾಗೆಲ್ಲ. ಏನ ನಡೆದು ಗ್ಯಾರಂಟಿ ಇಲ್ಲ ಅಂದ್ರೆ ಸಸ್ಪೆನ್ಸ್ ಐತಿ ಅದ. ಅದಕ್ಕಾಗಿ ಈ ಕಾರ್ಯಕ್ರಮದ ಕುರಿತು ಗೌಡ್ರು ಈ ಕಾರ್ಯಕ್ರಮದ ಕುರಿತು ಹಾಗೆ ನಮ್ಮ ಪಾಟೀಲ್ ಮಿಸ್ತ್ರಿ ಅವರು ಕೂಡ ಒಂದು 4 ಮಾತು ಮಾತಾಡ್ಕೊಂಡು ತಮ್ಮಲ್ಲಿ ವಿನಂತಿ. ಮಿಸ್ತ್ರಿ ಅವರ ಕೊನೆಯದಾಗಿ ತಮ್ಮೆಲ್ಲ ಅಭ್ಯರ್ಥಿಯ ಮೇರೆಗೆ ಒಂದು ಗೀತೆನ ಹಾಡನ್ರಿ. ಯಾವ್ದಾಡನ್ರಿ? ನಾ ಸರಿ ಇಲ್ಲಂತ ದೊಡ್ಡವನ ಈ ಗೆದ್ರೆ 50,000 ಒಳಗೆ ಏನೇನ್ ಮಾಡ್ತಿ ಹೇಳ. ಬಿಗ್ ಬಾಸ್ ಕತೆ ರೈತರಿಗೆ ಮನೆ ಕಟ್ಟಿ ಕೊಡ್ತಾನೋ, ಅವ್ರಿಗೆ ಇದನ್ನ ಮಾಡಿ ಕೊಡ್ತಾನೋ ಅವ್ರು ಹೇಳ್ತಾರಲ್ಲ, ನೀ ಏನೇನ್ ಮಾಡ್ತಿ ಹೇಳ. ಈ ಬಿಗ್ ಬಾಸ್ ಒಳಗೆ ಗೆದ್ದ ಹಣ ಏನ್ ಮಾಡ್ತಿರ ಕೇಳ್ತಾರಲ್ಲ, ಹಂಗ ನಿಮ್ಮನ್ ಕೇಳತ್ತು. ಡೀಸೆಲ್ ಹತ್ತು ಟೈರ್ ರಿಮೋಟ್ ಮಾಡಿಸ್ತು ಅಂತ ಹೇಳಿ ಬೇರೆ ಏನ್ರಿ ಹೇಳ್ರಿ. ನೀವು ಹೋಗೋದಿಗೆ ಡಿಲಕ್ಸ್ ಬರತ್ತ, ನಾವು ಕೊಡ್ಡ ತಗೊಂಡ ಇನ್ನೊಂದ್ ಏನ್ ಹಳಾವಿಪ್ಪ ಅಂತಂದ್ರ ನಾವ್ ಮತ್ತೊಂದ್ ಊರ್ ಕರ್ನಾಟಕ ಹೋದಾಗ ಗಾಡಿ ಕಡಿಮೆ ಕೂಡ್ಲತ್ತಿದ್ವು. ದೌಡ್ ಮಾಡಿ ಕನ್ನಡದಾಗ ನಂಬರ್ ಆಗ್ಲತ್ತೇಳಿ ಅಲ್ಲಿ 27-28 ಗಾಡಿ ಕೊಡ್ತಿದ್ವು. ನಾವ್ 3 ಗಾಡಿ ಬರ್ಲತ್ 3 ದಿನ ಫೋನ್ ಹಚ್ಚತ್ತು 13 ಗಾಡಿ ಕೊಡ್ಯಾವ. ಇರುವಾಲಕ್ಕ ಇದ್ ಗಾಡಿಗಳು ಚಂದ ಅಡ್ಯಾವ, ಎಷ್ಟ ಸಂತೋಷ ಪಡೋನು. ಮುಂದಿನ ವರ್ಷ ಇನ್ನೂ ಜಾಸ್ತಿ ಏನ್ರ ಬಹುಮಾನ ಇಡ್ತೀವಿ. ಇದಕ್ಕಿಂತ ಹೆಚ್ಚು ಗಾಡಿಗಳು ಕೊಡ್ರು ನಾವು ಇದೇ ತರ ಆಡಿಸ್ತೀವಿ. ನಮ್ಮ ಕಮಿಟಿ ವತಿಯಿಂದ ನಮ್ಮಿಂದ ಏನ್ರ ತಪ್ಪಾಗಿರ ಇಲ್ಲೇ ಕ್ಷಮಿಸ್ಬಿಡ್ರಿ. ಇದನ್ನ ಇನ್ನೊಂದು ಊರಿಗೆ ಹೋಗಿ ಮುಟ್ಟಿಸಕ್ ಹೋಗ್ಬೇಡ್ರಿ, ವಿಡಿಯೋದಾಗ ಏನೋ ಹಾಕಕ್ ಹೋಗ್ಬೇಡ್ರಿ. ಏನ್ರ ತಪ್ಪಾಗಿತ್ತಂದ್ರೆ ಇಲ್ಲೇ ಮುಟ್ಟಿಬಿಡ್ರಿ.